ನಮಸ್ಕಾರ ವೀಕ್ಷಕರೇ, ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ನಾವು ನೋಡುವಂತ ಚಂದದ ಕಟ್ಟಡಗಳು ಅಥವಾ ನಾವು ವಾಸ ಮಾಡುವಂತ ಕಟ್ಟಡಗಳು ಬಣ್ಣವಾಗಿ ಸುಂದರವಾಗಿ ಕಾಣಬೇಕು ಅಂದ್ರೆ ಅದಕ್ಕೆ ನಮ್ಮ ಪೇಂಟರ್ಸ್ ಮೂಲ ಕಾರಣ. ಆದ್ರೆ ನಮ್ಮ ಕಟ್ಟಡಗಳನ್ನ ಸುಂದರವಾಗಿಸುವಂತ ಪೇಂಟರ್ಸ್ ನ ಬದುಕು ನಿಜವಾಗ್ಲೂ ಅಷ್ಟು ಕಲರ್ಫುಲ್ ಆಗಿದ್ಯಾ, ಅಷ್ಟು ಸುಂದರವಾಗಿದ್ಯಾ? ಹಾಗಾಗಿ ನಮ್ಮ ಕಟ್ಟಡ ಕಾರ್ಮಿಕರಾದಂತಹ ಈ ಒಂದು ಪೇಂಟರ್ಸ್ಗೆ ಕಾರ್ಮಿಕ ಕಾರ್ಡ್ ಅನ್ನುವಂಥದ್ದು ಕಾರ್ಮಿಕ ಇಲಾಖೆಯಿಂದ ಕೊಡ್ತಾ ಇರುವಂತಹ ಈ ಕಾರ್ಮಿಕ ಕಾರ್ಡ್ ಯಾವೆಲ್ಲ ಉಪಯೋಗಗಳನ್ನ ತಂದುಕೊಡ್ತಾ ಇದೆ, ಏನೆಲ್ಲ ಉಪಯೋಗಗಳಿದೆ, ಬನ್ನಿ ನೋಡ್ತಾ ಹೋಗೋಣ. ಈ ಕಟ್ಟಡಗಳು ಕಂಪ್ಲೀಟ್ ಆದಂಥ ಸಂದರ್ಭದಲ್ಲಿ ಈ ಕಟ್ಟಡಗಳಿಗೆ ಬ್ಯೂಟಿಫುಲ್ ಆಗಿ ಕಲರ್ಗಳನ್ನ ತುಂಬಿ ಅಂದರೆ ಬಣ್ಣಗಳನ್ನು ಹಚ್ಚಿ ರಂಗಾಗಿ ಕಾಣೋ ರೀತಿಯಾಗಿ ಮಾಡ್ತಾರೆ. ಹಾಗೆಯೇ ಖುಷಿಯನ್ನು ಕಾಣಿಸ್ಬೇಕು ನಮಗೆ ನೋಡಿದ ತಕ್ಷಣ ಆ ರೀತಿಯಾಗಿರುವಂಥ ಒಂದು ಔಟ್ ಲುಕ್ಕನ್ನು ಕೊಡ್ತಾರೆ. ಆದರೆ ಅವರ ಲೈಫ್ ಹೇಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಯಾಕೆಂದರೆ ಕಾರ್ಮಿಕ ಇಲಾಖೆ ಕಡೆಯಿಂದ ಅವ್ರಿಗೂ ಕೂಡ ಫೆಸಿಲಿಟೀಸ್ ಇದೆ. ಅಂದರೆ ಈ ಕಟ್ಟಡಗಳಿಗೆ ಯಾರೆಲ್ಲ ಪೇಂಟಿಂಗ್ ಮಾಡ್ತಾರಲ್ಲ ಅವ್ರಿಗೂ ಕೂಡ ಸಾಕಷ್ಟು ಸೌಲಭ್ಯ ಇದೆ. ನಾವು ಪಡೆದುಕೊಳ್ತಾ ಇದ್ರೆ ನೋಡೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ರಮಣ ಮೇಡಮ್. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್. 10 ವರ್ಷದಿಂದ ಪೇಂಟಿಂಗ್ ಮಾಡಿ ಅಂದರೆ ಈ ಬಿಲ್ಡಿಂಗ್ಗಳು ಕಟ್ಟಿದ ತಕ್ಷಣ ಅಲ್ಲೋಗಿ ಪೇಂಟಿಂಗ್ ಮಾಡೋದು ನೀವು? ಓಕೆ. ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಸರ್ ನಿಮ್ಮ ಹೆಸರು? ಹೆಸರು ಷಣ್ಮಗ ಮೇಡಮ್. ಓಕೆ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್. 20 ವರ್ಷದಿಂದ ಈ ಕಟ್ಟಡಗಳಲ್ಲಿ ಪೇಂಟಿಂಗ್ ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಸೊ ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ಕೂಲಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್, ಪರವಾಗಿಲ್ಲ. ಸರ್ ನಿಮ್ಮ ಹೆಸರು? ಅಲ್ಲ ಮೇಡಮ್, ಕುಮಾರ್ ಅಂತ. ಓಕೆ. ನೀವು ಎಲ್ಲಿ ವಾಸ ಇರೋದು? ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಮೇಡಮ್ ನನಗೆ 6 ವರ್ಷದಿಂದ ಶ್ರೀನಗರ ಬಸ್ ಸ್ಟಾಪಲ್ಲಿ ಇರೋದು ನಾನು. ಸೊ ಈ ರೀತಿ ಬಿಲ್ಡಿಂಗಲ್ಲಿ ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 6 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ. ಸರ್ ನಿಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್, ಎಷ್ಟು ವರ್ಷದಿಂದ ನೀವು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೀರಾ? 10 ವರ್ಷದಿಂದ 10 ವರ್ಷದಿಂದ ಮಾಡ್ತಾ ಇದ್ದೀರಾ. ಹೇಗೆ ನಡೀತದೆ ಕೆಲಸ ಎಲ್ಲ? ಕೆಲಸ ಎಲ್ಲ ಪರವಾಗಿಲ್ಲ ಮೇಡಮ್, ನಡೀತಾ ಇದೆ. ಬಟ್ ಅಗ್ದಲ್ಲಿ ಇಳಿಬೇಕು, ಆಚೆ ಕಡೆ 5 ಫ್ಲೋರು 4 ಫ್ಲೋರು ಆ ಥರ ಹೇಳ್ತೀವಿ ನಾವು. ಸ್ವಲ್ಪ ಕಷ್ಟ ಇದೆ. ಈಗ ನಿಮಗೆ ಕಾರ್ಮಿಕ ಇಲಾಖೆ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ನನಗೆ ಮಾಡಿಸಿದ್ದೀನಿ ಮೇಡಮ್. ಈಗ ನಿಮಗೆ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಮೇಡಮ್. ಕಾರ್ಮಿಕ ಇಲಾಖೆಯಿಂದ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ, ಅದು ಮಾಡಿಸಿಲ್ಲ ಮೇಡಮ್. ಅದು ಮಾಡಿಸಿಲ್ಲ. ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ನೀವು? ಆಗಿದೆ ಮೇಡಮ್, ಚೆನ್ನಾಗಿದೆ, ಅನುಕೂಲವಾಗಿದೆ ಎಲ್ಲ. ಓಕೆ. ಮಾಡಿಸ್ಕೊಂಡಿದ್ದೀರಾ? ಹೌದು ಮಾಡಿಸ್ಕೊಂಡಿದ್ದೀವಿ. ಏನೆಲ್ಲ ಅನುಕೂಲಗಳನ್ನ ಪಡೆದುಕೊಂಡಿದ್ದೀರಾ ನೀವು? ಮೇಡಮ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ, ಆಮೇಲೆ ಬಸ್ ಪಾಸ್ ಕೊಟ್ಟಿದ್ದಾರೆ, ಆಮೇಲೆ ಅನುಕೂಲ ಚೆನ್ನಾಗಿದೆ ಮೇಡಮ್. ಅನುಕೂಲ ಚೆನ್ನಾಗಿದೆ. ನೀವು ಏನೆಲ್ಲ ಫೆಸಿಲಿಟಿಗಳನ್ನ ಪಡೆದುಕೊಂಡಿದ್ದೀರಾ ಇಲ್ಲಿವರೆಗೂ? ನನಗೆ ಕಿಟ್ ಕೊಟ್ಟಿದ್ರು ಮೇಡಮ್. ಕಿಟ್ ಕೊಟ್ಟಿದ್ದೀರಾ? ಬ್ರಷ್ ರೋಲರು ಎಲ್ಲ ಜಾಸ್ತಿ ರೇಟ್ ಆಗ್ತಾ ಇದೆ, ಅದರಿಂದ ಒಂದು ಕಿಟ್ ಕೊಟ್ಟಿದ್ರು. ಅದರಿಂದ చాలా ಉಪಯೋಗ ಇದೆ ಮೇಡಮ್ ನನಗೆ. ತುಂಬ ಬ್ರಷ್ಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ. ಹೌದು ಮೇಡಮ್, ಹೌದು ಮೇಡಮ್. ಅದರಿಂದ ತುಂಬ ಖುಷಿ ಆಗ್ತಾ ಇದೆ ನನಗೆ. ಓಕೆ. ಅಂದರೆ ಕಿಟ್ ಎಲ್ಲ ಕೊಟ್ಟಿರೋದು ಖುಷಿ ಆಗ್ತಾ ಇದೆ. ಮೇಡಮ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ, ಆಮೇಲೆ ಬಸ್ ಪಾಸ್ ಕೊಟ್ಟಿದ್ದಾರೆ, ಆಮೇಲೆ ಅನುಕೂಲ ಚೆನ್ನಾಗಿದೆ ಮೇಡಮ್. ಅನುಕೂಲ ಚೆನ್ನಾಗಿದೆ. ಇವಾಗ ಕಾರ್ಮಿಕ ಕಾರ್ಡಿಂದ ನಿಮಗೆ ಮಾಡಿಸ್ಕೊಂಡ್ರೆ ಉಪಯೋಗ ಇದೆ ಅಂತ ಯಾರು ಹೇಳಿಲ್ವಾ? ಇಬ್ಬರು ಹೇಳೋರು ನಮ್ಮ ಫ್ರೆಂಡ್ಸು. ಬಟ್ ಇಂಜಿನಿಯರ್ಗಳು ಮಾಡಿಸ್ತೀನಿ ಅಂತ ಒಂದು 2-3 ತಿಂಗಳು. ಇಂಜಿನಿಯರೇ ಮಾಡಿಸ್ಬೇಕು ಅಂತಿಲ್ಲ, ಇಂಜಿನಿಯರ್ ಕಡೆ ಸರ್ಟಿಫಿಕೇಟ್ ತೊಗೊಳ್ಳಿ ಸಾಕು ನೀವು, ಆಯಿತಾ? ನಿಮಗೆ ಒಂದು ಪಾಂಪ್ಲೆಂಟ್ ಕೊಡ್ತೀನಿ, ಇದರಲ್ಲಿ ಸಹಾಯವಾಣಿ ಅಂತ ಇದೆ. ಇದಕ್ಕೆ ನೀವು ಕಾಲ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ನೀವು ಏನೇನೆಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅದೆಲ್ಲ ಇನ್ ಡೀಟೇಲಾಗಿ ಕೊಟ್ಟಿದ್ದಾರೆ. ನೀವು ಯಾವ ಏರಿಯಲ್ಲಿ ಇರ್ತೀರಾ ಸೊ ಅಲ್ಲಿ ನೀವು ಇದನ್ನ ಒಂದು ಟೋಲ್ ಫ್ರೀ ನಂಬರ್ ಅಂತ ಇದೆ, 155214, ಆಯಿತಾ? ಇದಕ್ಕೆ ನೀವು ಹಿಡ್ಕೊಳ್ಳಿ. ಇದಕ್ಕೆ ನೀವು ಕಾಲನ್ನು ಮಾಡಿದ್ರೆ ನಿಮ್ಮ ಏರಿಯಾ ಸುತ್ತಮುತ್ತ ಎಲ್ಲಿ ಬರುತ್ತೆ ಕಾರ್ಮಿಕ ಇಲಾಖೆ ಅನ್ನೋದನ್ನು ಹೇಳ್ತಾರೆ ನಿಮಗೆ. ಅಲ್ಲಿ ಕರೆನ ಮಾಡಿದ್ರೆ ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮ್ಮದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ನೀವೇನು ಕೆಲಸ ಮಾಡ್ತಿಲ್ಲ ಅದ್ರದ್ದೆಲ್ಲ ಕಾರ್ಡ್ ತೊಗೊಂಡು ಹೋದರೆ ನಿಮಗೆ ಎಲ್ಲ ಫೆಸಿಲಿಟೀಸ್ಗಳನ್ನ ಮಾಡಿಕೊಡ್ತಾರೆ. ಮೇಲ್ಗಡೆ 5 ಫ್ಲೋರೆಲ್ಲ ಹತ್ತಿ ಕೆಲಸ ಮಾಡ್ತೀವಿ, ಕಷ್ಟ ಇದೆ ಅಂತ. ನಿಮ್ಗೆ ಏನಾದ್ರು ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆಯಿತು ಅಂದರೆ ನಿಮಗೆ ಇಲಾಖೆ ಕಡೆಯಿಂದ ಕೂಡ ಹಣ ಕೊಡ್ತಾರೆ. ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ತೊಂದರೆ ಆಯಿತು ಅಂತಂದರೆ ಹಣವನ್ನು ಕೊಡ್ತಾರೆ, ಆಯಿತಾ? ಸೊ ಹೇಳ್ತಾರೆ, ಕೆಲಸದಿಂದ ಮಾಡುವಾಗ ಬಿದ್ದರೆ ಏನಾಗುತ್ತೆ ಹೇಳಿ? ನಮ್ಮ ಫ್ರೆಂಡ್ ಒಬ್ಬರು ಬಿದ್ದಾರೆ 3ನೇ ಫ್ಲೋರ್ನಿಂದ, ಸೊಂಟ ಎಲ್ಲ ಬಿದ್ದವ್ರು, ರಿಯಲಾಗಿ ಬಿದ್ದವ್ರು ಮೇಡಮ್. ಓ, ಅಂದರೆ ನಿಜವಾಗ್ಲೂ ಬಿದ್ದಿದ್ದಾರೆ? ಹೌದು, ಗಾರೆ ಕೆಲಸ ಅವರು. ನಾವು ಪೇಂಟ್ ಮಾಡ್ತಾ ಇದ್ದೆ, ಅವ್ನು ಸ್ವಲ್ಪ ಕಮ್ಮಿ ಕಟ್ ಮಾಡೋಕ್ಕೆ ಹೋದು, ಕಮ್ಮಿನ ಕಟ್ ಆಯಿತು, ಕೆಳಗಡೆ ಬಿದ್ದುಬಿಟ್ಟು. ಅವನಿಗೆ ಶ್ರೀನಿವಾಸ ನಾವಿರೋ. ಅಲ್ಲ, ಇವಾಗ ಅವ್ರಿಗೆ ಫೆಸಿಲಿಟಿ ಸಿಗ್ತಾ ಅಥವಾ ಏನಾಯ್ತು ಇವಾಗ? ಅವ್ರು ಸೆಟಲ್ ಮಾಡಿ ಅನ್ಸುತ್ತೆ ಓನ್ರು. ಆಪ್ರೇಷನ್ ಎಲ್ಲ ಮಾಡಿಸಿ ಇವಾಗ ಅವನು ಚೇರಲ್ಲಿ ಓಡಾಡ್ತಾನೆ. ಓಕೆ. ನೋಡಿ ಆ ರೀತಿಯಾಗೆಲ್ಲ ಆಗ್ತಿರುತ್ತೆ. 30 ವರ್ಷ ಅಷ್ಟೇ ವಯಸ್ಸು. ನೋಡಿ ಎಷ್ಟೆಲ್ಲ ತೊಂದರೆಗಳಾಗ್ತಾ ಇರುತ್ತೆ. ಆ ಓನರ್ಗಳೇನು ಸೆಟಲ್ ಮಾಡಿದ್ರು ಅವ್ರ ಪುಣ್ಯ ಅನ್ಬೇಕದು ಅಷ್ಟೇ. ಆದರೆ ಇನ್ನೂ ಕೆಲವು ಕಡೆಗಳಲ್ಲಿ ಆ ರೀತಿಯಾಗಿ ಮಾಡಲ್ಲ, ಎಷ್ಟೋ ಒಂದು ರೀತಿ ಪರಿಹಾರ ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ತೋರಿಸವ್ರೆ, ತೋರಿಸ್ಬಿಟ್ಟು ಸ್ವಲ್ಪ ಅಮೌಂಟ್ ಒಂದು 2 ಲಕ್ಷ 3 ಲಕ್ಷ ಕೊಟ್ಟವ್ರೆ ಅಷ್ಟೇ. ನೀವು ಕಾರ್ಮಿಕ ಇಲಾಖೆಯಿಂದ ಈ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮ್ಗೆ ಹಣನೂ ಸಿಗುತ್ತೆ. ಈ ರೀತಿ ಏನಾದ್ರು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ತೊಂದರೆ ಆಯಿತು ಅಂದರೆ ಅದಕ್ಕೂ ಕೂಡ ಹಣ ಸಿಗುತ್ತೆ, ಆಯಿತಾ? ಎಲ್ಲ ರೀತಿಯಾಗಿ ನಿಮಗೆ ಸೇಫ್ಟಿಯಾಗಿ ನಿಮ್ಗೆ ಕೆಲಸ ಮಾಡುತ್ತೆ ಇದು. ಮಕ್ಕಳು ಎಷ್ಟು ಜನ, ಹೇಗೆ ಎಜುಕೇಷನ್ ಮಾಡಿಸ್ತಿದ್ದೀರಾ? 3 ಜನ ಮಕ್ಕಳು ಮೇಡಮ್. ಒಂದು ಹುಡುಗಿ ಫಸ್ಟ್ ಇಯರು, ಒಂದು ಹುಡುಗಿ 9th ಕ್ಲಾಸು, ಒಂದು ಹುಡುಗಿ 4th ಕ್ಲಾಸ್.
ಓಕೆ, ನಿಮ್ಮ ಮಕ್ಕಳ ಎಜುಕೇಷನ್ಗೂ ದುಡ್ಡು ಸಿಗುತ್ತೆ. ನೀವು ಇಲ್ಲಿ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತೀರಾ ಅಂದರೆ ಫ್ಯೂಚರ್ಲಿ ಮಕ್ಳಿಗೆ ಮದುವೆಗೆ ದುಡ್ಡು ಕೊಡ್ತಾರೆ, ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿ ಆಗ್ತಾಯಿತ್ತು ಮೇಡಮ್. ಆದಷ್ಟು ಬೇಗ ಕೆಲಸ ಮಾಡಿಸ್ಕೊಳ್ಳಿ. ನಿಮ್ಮ ಇಂಜಿನಿಯರ್ ಕಡೆ ಒಂದು ಸರ್ಟಿಫಿಕೇಟ್ ತೊಗೊಳ್ಳಿ. ಹಾಗೆಯೇ ಇಲಾಖೆ ಎಲ್ಲಿ ಬರ್ತಿದೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಏರಿಯಾಕ್ಕೆ ಹತ್ತಿರ ಯಾವುದಿರುತ್ತೆ ಅಲ್ಲಿ ನಿಮಗೆ ಸ್ಥಳವನ್ನು ಹೇಳ್ತಾರೆ. ಅಲ್ಲಿ ಹೋಗಿ ನೀವು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಮಾಡಿಸ್ಕೊಳ್ತೀರಾ? ಮಾಡಿಸ್ಕೊತೀನಿ ಮೇಡಮ್. ಸೊ ಅಂದರೆ ಕೆಲವರಿಗೆ ಅವೇರ್ನೆಸ್ ಇರೋದ್ರಿಂದ ಮಾಡಿಸ್ಕೊಂಡಿದ್ರೆ, ಹಾಗೆಯೇ ಸಾಕಷ್ಟು ಜನರಿಗೆ ಮಾಡಿಸ್ಕೊಡಿ ನೀವು. ಹಾಗೇನು ತುಂಬ ಜನ ಫೇಕ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಅಂದರೆ ಯಾರು ಬಿಲ್ಡಿಂಗ್ ಕೆಲಸ ಮಾಡ್ತಿರಲ್ಲ, ಸುಮ್ಮನೆ ಹೆಸರಿಗೆ ಒಂದು ಸರ್ಟಿಫಿಕೇಟ್ ತೊಗೊಂಡೋಗಿ ಮಾಡಿಸಿರ್ತಾರೆ. ಅವ್ರಿಗೂ ಹೇಳಿ ಈ ರೀತಿಯಾಗಿ ಸುಳ್ಳು ಮಾಡಿಕೊಂಡ್ರೆ ನೀವು ಸರ್ಕಾರದ ಕಡೆಯಿಂದ ನಿಮಗೆ ಏನು ಪನಿಷ್ಮೆಂಟ್ ಸಿಗುತ್ತೆ, ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಅಂತ ಹೇಳ್ಬೇಕು. ನೀವು ಹೇಳ್ತೀರಾ? ಖಂಡಿತ ಹೇಳ್ತೀನಿ ಮೇಡಮ್, ಮಾಡಿಸ್ಕೊಡ್ತೀನಿ ಮೇಡಮ್ ಎಲ್ಲರಿಗೆ. ಸೊ ಈಗ ಸಂತೋಷ್ ಅವರು ಕಾರ್ಮಿಕ ಇಲಾಖೆಗೆ ಬಂದ ಬಳಿಕ ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಇಲ್ಲ, ನಮ್ಗೆ ಸಾರು ಸ್ವಲ್ಪ ತುಂಬ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಸ್ವಲ್ಪ ನಮ್ಮ ಮೇಲೆಲ್ಲ ಪ್ರೀತಿಯೆಲ್ಲ ತೋರಿಸ್ತಾ ಇದ್ದಾರೆ. ಅದು ಬಂದು ನಮ್ಗೆ ಇಷ್ಟ ಆಗುತ್ತೆ ಮೇಡಮ್. ಅವ್ರು ಇದೇ ರೀತಿ ಎಲ್ಲರಿಗೂ ಸ್ವಲ್ಪ ಅನುಕೂಲ ಮಾಡ್ತಾರಲ್ಲ, ಅವ್ರಿಗೆ ಸ್ವಲ್ಪ ತುಂಬ ಹೃದಯದ ಆಶೀರ್ವಾದ ಒಂದೇ ನಾವು ಮಾಡ್ಕೊಡ್ತೀವಿ. ಪಿಂಚಣಿ ಸೌಲಭ್ಯ ಅಂದರೆ 3 ವರ್ಷ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ಪಿಂಚಣಿ ಸೌಲಭ್ಯ ನೀಡಲಾಗುತ್ತೆ. ಕುಟುಂಬ ಪಿಂಚಣಿ ಸೌಲಭ್ಯ: ಮೃತ ಪಿಂಚಣಿದಾರರ ಪತಿ ಪತ್ನಿಗೆ ಮಾಸಿಕ ಪಿಂಚಣಿ ನೀಡಲಾಗುತ್ತೆ. ದುರ್ಬಲತೆ ಪಿಂಚಣಿ: ನೋಂದಾಯಿತ ಫಲಾನುಭವಿಯು ಕಾಯಿಲೆಗಳಿಂದ ಅಥವಾ ಕಟ್ಟಡ ಕಾರ್ಮಿಕರುಗಳ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದ್ರೆ ಮಾಸಿಕ ಪಿಂಚಣಿ ಸೌಲಭ್ಯ ಹಾಗೂ ಶೇಕಡಾವಾರು ದುರ್ಬಲತೆಯನ್ನಾಧರಿಸಿ ಅನುಗ್ರಹ ರಾಶಿ ಸಹಾಯಧನವನ್ನು ನೀಡಲಾಗುತ್ತೆ. ಟೋಲ್ ಕಿಟ್ ಸೌಲಭ್ಯ: ನೋಂದಾಯಿತ ಫಲಾನುಭವಿಗೆ ವೃತ್ತಿ ಆಧಾರಿತ ಟೋಲ್ ಕಿಟ್ ಸೌಲಭ್ಯವನ್ನು ಕೊಡಲಾಗುತ್ತೆ. ಹೆರಿಗೆ ಸೌಲಭ್ಯ: ಮಹಿಳಾ ಫಲಾನುಭವಿಯ ಮೊದಲ 2 ಹೆರಿಗೆಗೆ ಸಹಾಯಧನ ನೀಡಲಾಗುತ್ತೆ. ಅಂತ್ಯಕ್ರಿಯೆ ವೆಚ್ಚ: ನೋಂದಾಯಿತ ಫಲಾನುಭವಿಯು ಮರಣ ಹೊಂದಿದ್ದಲ್ಲಿ ಅಂತ್ಯಕ್ರಿಯೆ ವೆಚ್ಚ ಹಾಗೂ ಅನುಗ್ರಹ ರಾಶಿ ಸಹಾಯಧನ ನೀಡಲಾಗುವುದು. ಶೈಕ್ಷಣಿಕ ಸಹಾಯಧನ: ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮೊದಲ 2 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನರ್ಸರಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು. ವೈದ್ಯಕೀಯ ಸಹಾಯಧನ: ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ ನೀಡಲಾಗುವುದು. ಅಪಘಾತ ಪರಿಹಾರ: ನೋಂದಾಯಿತ ಫಲಾನುಭವಿಯು ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ, ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಲಿ ಅಥವಾ ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ ಸಹಾಯಧನ ನೀಡಲಾಗುವುದು. ಪ್ರಮುಖ ವೈದ್ಯಕೀಯ ಸಹಾಯಧನ: ಹೃದ್ರೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಪಾರ್ಶ್ವವಾಯು, ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಶ ಶಸ್ತ್ರಚಿಕಿತ್ಸೆ, ಅಸ್ತಮಾ ಚಿಕಿತ್ಸೆ, ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದ ತೊಂದರೆಯ ಸಂಬಂಧಿತ ಚಿಕಿತ್ಸೆ, ಮೂತ್ರಪಿಂಡದಲ್ಲಿನ ಕಲ್ಲು ತೆಗೆಯುವ ಚಿಕಿತ್ಸೆ, ಮೆದುಳಿನ ರಕ್ತಸ್ರಾವದ ಚಿಕಿತ್ಸೆ, ಅಲ್ಸರ್ ಚಿಕಿತ್ಸೆ, ಹೀಗೆ ಸಾಕಷ್ಟು ನಾನಾ ರೀತಿಯ ಕಾಯಿಲೆಗಳಿಗೆ ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಹಾಯಧನವನ್ನು ನೀಡಲಾಗುವುದು. ಮದುವೆ ಸಹಾಯಧನ: ಫಲಾನುಭವಿ ಅಥವಾ ಅವರ 2 ಮಕ್ಕಳ ಮದುವೆಗೆ ಸಹಾಯಧನ ನೀಡಲಾಗುವುದು. ತಾಯಿ ಮಗು ಸಹಾಯ ಹಸ್ತ: ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷಗಳು ತುಂಬುವವರೆಗೆ ವಾರ್ಷಿಕ ಸಹಾಯಧನ ನೀಡಲಾಗುವುದು. ಕೆಲವರಿಗೆ ರೀಚ್ ಆಗಿದೆ, ಯಾಕಂದರೆ ಈ ಪೇಂಟಿಂಗ್ ಕೆಲಸ ಮಾಡೋಂಥರು ಕೂಡ ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇರ್ತಾರೆ. ಮೇಲ್ಗಡೆ ಎಲ್ಲ ಹತ್ತಿ ಪೇಂಟಿಂಗ್ ಮಾಡಬೇಕು, ಯಾವಾಗ ಅವ್ರಿಗೆ ಏನಾಗುತ್ತೆ ಗೊತ್ತಿರೋದಿಲ್ಲ, ಜೀವದ ಹಂಗನ್ನು ತೊರೆದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಕಾರ್ಮಿಕ ಇಲಾಖೆಯಿಂದ ಬಂದಿರುವಂಥ ಈ ಎಲ್ಲ ಯೋಜನೆಗಳು ಅನುಕೂಲ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಎಲ್ಲ ಬಿಲ್ಡಿಂಗ್ಗಳನ್ನ ಕಟ್ಟಡಗಳನ್ನ ಸುಂದರವಾಗಿಸುವಂತಹ ಪೇಂಟರ್ಸ್, ಕಟ್ಟಡ ಕಾರ್ಮಿಕರು, ಅವರಿಗೆ ಈ ಕಾರ್ಮಿಕ ಕಾರ್ಡ್ ಅನ್ನುವಂಥದ್ದು ಏನೆಲ್ಲ ಉಪಯೋಗಕ್ಕೆ ಬರ್ತಾ ಇದೆ ಅಂತ. ಇನ್ನಷ್ಟು ಪೇಂಟರ್ಸ್ಗಳಿಗೆ ಈ ಒಂದು ಕಾರ್ಮಿಕ ಕಾರ್ಡ್ ಉಪಯೋಗಕ್ಕೆ ಬರಬೇಕು ಅಂದ್ರೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಿಗಮ ಟಿವಿ.